ವರ್ಷ ಆಗಿದೆ. ನಾನು ನಿಮ್ಮ ಇಲಾಖೆಯ ಬೇಸಿಕ್ ಡೀಟೇಲ್ ಕೇಳ್ತಾ ಇದ್ದೀನಿ. ಎಷ್ಟು ರೈತರು ಇದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಇದೇನು ನಿಮಗೆ ಅದೆಲ್ಲ ಬೈಪಾಟ್ ಇರಬೇಕಲ್ವಾ? ಬಟ್ ನಿಧಾನಕ್ಕೆ ನೀವೇನು ಟೆನ್ಷನ್ ಆಗೋದೇನೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ನಾನು ಕೇಳ್ತಾ ಇರೋದು ಎಷ್ಟು ರೈತರಿದ್ದಾರೆ ಈ ಭಾಗದಲ್ಲಿ, ದೊಡ್ಡ ರೈತರು ಎಷ್ಟು? ನೀವು ಹೇಳಿದಿರಿ 59 ಹಳ್ಳಿಗಳು, 13 ಗ್ರಾಮ ಪಂಚಾಯತ್ಗಳು ನಿಮ್ಮ ವ್ಯಾಪ್ತಿಗೆ, ಈ ಒಂದು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಗೆ ಬರ್ತದೆ ಅಂತ. ಸೊ ಇದರಲ್ಲಿ ಎಷ್ಟು ರೈತರು? 11,000 ರೈತರಿದ್ದಾರೆ ಅಂತ ಹೇಳಿದಿರಿ. ಅಷ್ಟೇ 11,000 ರೈತರು ಮಾತ್ರ ಇರೋದಾ? ಹೌದಾ? ಎಷ್ಟು ಏಕರ್ ನಿಮಗೆ ಬರ್ತದೆ ಟೋಟಲ್? ಈ ಹಿಂಗಾಗಿ ಮೇಡಮ್ 9,700 ನಮ್ಮದು ಏರಿಯಾ 9,700 ಹೆಕ್ಟೇರ್ ಮೇಡಮ್. 9,700 ಹೆಕ್ಟೇರ್. ಸೊ ಅದರಲ್ಲಿ ಸಣ್ಣದು ರೈತರು ಎಷ್ಟು, ಅತಿ ಸಣ್ಣ ರೈತರು ಇಲ್ಲ ಅಂತ ಗೊತ್ತಿಲ್ವಾ? ಯಾಕಂದರೆ ನಿಮ್ಗೆ ಎಲ್ಲ ಸ್ಕೀಮ್ಸ್ ಕೂಡ ಅದರ ಮೇಲೇ ಡಿಪೆಂಡ್ ಇದೆ. ಯಾರೋ ರೈತರು ಬರ್ತಾರೆ, ಕೇಳ್ತಾರೆ, ಅವ್ರಿಗೆ ಕೆಲವೊಂದು ಸಣ್ಣ ರೈತರಿದ್ದರೆ ಮಾತ್ರ ಅವ್ರಿಗೆ ಎಲಿಜಿಬಲ್ ಇರ್ತಾರೆ ಅಲ್ವಾ? ಲಿಮಿಟ್ ಇರ್ತದೆ. ಅದಕ್ಕೆ ಕೇಳ್ತಾ ಇದ್ದೀವಿ. ಬೇಸಿಕ್ ಇನ್ಫಾರ್ಮೇಷನ್ ಎಷ್ಟಿದ್ದಾರೆ ಗೊತ್ತಿಲ್ವಾ? ನಾನು ತಿಳ್ಕೊಬೇಕಲ್ಲಪ್ಪ. ನೀವು ಅಗ್ರಿಕಲ್ಚರ್ ಆಫೀಸರ್ ಆಗಿ ನಿಮಗೆ ಇದೆಲ್ಲ ತಿಳಿದಿದ್ರೆ ಮಾತ್ರ. ಈಗ ಸಣ್ಣ ರೈತರದೇ ವಿಧಾನಗಳು ಬೇರೆ ಇರ್ತದೆ. ಅವ್ರಿಗೆ ಆದಾಯ ಕಡಿಮೆ ಇರ್ತದೆ. ಅವ್ರಿಗೆ ಏನೇನೆಲ್ಲ ಸ್ಕೀಮ್ಸ್ ಇದ್ದಾವೆ, ಸರ್ಕಾರದ ಏನು ಯೋಜನೆಗಳಿದ್ದಾವೆ, ಅವ್ರಿಗೆ ಯಾವುದು ಉಪಯೋಗ ಮಾಡ್ಕೋಬೋದು. ದೊಡ್ಡ ರೈತರಂದರೆ ಅವ್ರಿಗೆ ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ನೀವು ನೇಗ್ಲತ್ತ ಸ್ವಲ್ಪ ಹೆಚ್ಚಿಗೆ ದೊಡ್ಡ ರೈತರು ಪ್ರಿಫರ್ ಮಾಡ್ತಾರೆ. ಸಣ್ಣ ರೈತರು ಜಾಸ್ತಿ ಬೇಸಿಕ್ ಡೇಟಾನೇ ಇಲ್ವಲ್ಲಪ್ಪ. ಹೆಂಗೆ ಹೇಳ್ತೀರಿ? ನಾನೀಗ ರೈತರ ಅಂತ ಬಂದಿದ್ದೀನಿ, ನನಗೆ ಈ ಥರ ಇದೆ, ಏನು ಬೆಳೆಯಬೇಕು, ಏನು ಮಾಡಬೇಕು ಅಂದಾಗ ನೀವು ಇಂಥ ಡೇಟಾ ಇಟ್ಕೊಬೇಕಲ್ರಿ. ಎಷ್ಟು ಜನಕ್ಕೆ ವಿತರಣೆ ಮಾಡಬೇಕು ಎಲ್ಲ ತಿಳ್ಕೊಬೇಕಿದೆಲ್ಲ. ಅರ್ಥ ಆಗಿದೆಯಾ? ಬೇಸಿಕ್ ಡೀಟೇಲ್ಸ್ ಎಲ್ಲ ಒಂದು ಆಫೀಸರ್ ಆಗಿ 3 ವರ್ಷ ಕೆಲಸ ಮಾಡಿದಾಗ ಹ್ಯಾವ್ ದ ಎಂಟೈರ್ ಕಾಂಪ್ರಿಹೆನ್ಸಿವ್ ನಾಲೆಜ್ ಆ್ಯಂಡ್ ಡೇಟಾ ಎಂಟೈರ್. 3 ವರ್ಷ ಆಗಿದೆ. ನಾನು ನಿಮ್ಮ ಇಲಾಖೆಯ ಬೇಸಿಕ್ ಡೀಟೇಲ್ ಕೇಳ್ತಾ ಇದ್ದೀನಿ. ಎಷ್ಟು ರೈತರು ಇದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಇದೇನು ನಿಮಗೆ ಅದೆಲ್ಲ ಬೈಪಾಟ್ ಇರಬೇಕಲ್ವಾ? ಬಟ್ ನಿಧಾನಕ್ಕೆ ನೀವೇನು ಟೆನ್ಷನ್ ಆಗೋದೇನೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ನಾನು ಕೇಳ್ತಾ ಇರೋದು ಎಷ್ಟು ರೈತರಿದ್ದಾರೆ ಈ ಭಾಗದಲ್ಲಿ, ದೊಡ್ಡ ರೈತರು ಎಷ್ಟು? ನೀವು ಹೇಳಿದಿರಿ 59 ಹಳ್ಳಿಗಳು, 13 ಗ್ರಾಮ ಪಂಚಾಯತ್ಗಳು ನಿಮ್ಮ ವ್ಯಾಪ್ತಿಗೆ, ಈ ಒಂದು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಗೆ ಬರ್ತದೆ ಅಂತ. ಸೊ ಇದರಲ್ಲಿ ಎಷ್ಟು ರೈತರು? 11,000 ರೈತರಿದ್ದಾರೆ ಅಂತ ಹೇಳಿದಿರಿ. ಅಷ್ಟೇ 11,000 ರೈತರು ಮಾತ್ರ ಇರೋದಾ? ಹೌದಾ? ಎಷ್ಟು ಏಕರ್ ನಿಮಗೆ ಬರ್ತದೆ ಟೋಟಲ್? ಈ ಹಿಂಗಾಗಿ ಮೇಡಮ್ 9,700 ನಮ್ಮದು ಏರಿಯಾ 9,700 ಹೆಕ್ಟೇರ್ ಮೇಡಮ್. 9,700 ಹೆಕ್ಟೇರ್. ಸೊ ಅದರಲ್ಲಿ ಸಣ್ಣದು ರೈತರು ಎಷ್ಟು, ಅತಿ ಸಣ್ಣ ರೈತರು ಇಲ್ಲ ಅಂತ ಗೊತ್ತಿಲ್ವಾ? ಯಾಕಂದರೆ ನಿಮ್ಗೆ ಎಲ್ಲ ಸ್ಕೀಮ್ಸ್ ಕೂಡ ಅದರ ಮೇಲೇ ಡಿಪೆಂಡ್ ಇದೆ. ಯಾರೋ ರೈತರು ಬರ್ತಾರೆ, ಕೇಳ್ತಾರೆ, ಅವ್ರಿಗೆ ಕೆಲವೊಂದು ಸಣ್ಣ ರೈತರಿದ್ದರೆ ಮಾತ್ರ ಅವ್ರಿಗೆ ಎಲಿಜಿಬಲ್ ಇರ್ತಾರೆ ಅಲ್ವಾ? ಲಿಮಿಟ್ ಇರ್ತದೆ. ಅದಕ್ಕೆ ಕೇಳ್ತಾ ಇದ್ದೀವಿ. ಬೇಸಿಕ್ ಇನ್ಫಾರ್ಮೇಷನ್ ಎಷ್ಟಿದ್ದಾರೆ ಗೊತ್ತಿಲ್ವಾ? ನಾನು ತಿಳ್ಕೊಬೇಕಲ್ಲಪ್ಪ. ನೀವು ಅಗ್ರಿಕಲ್ಚರ್ ಆಫೀಸರ್ ಆಗಿ ನಿಮಗೆ ಇದೆಲ್ಲ ತಿಳಿದಿದ್ರೆ ಮಾತ್ರ. ಈಗ ಸಣ್ಣ ರೈತರದೇ ವಿಧಾನಗಳು ಬೇರೆ ಇರ್ತದೆ. ಅವ್ರಿಗೆ ಆದಾಯ ಕಡಿಮೆ ಇರ್ತದೆ. ಅವ್ರಿಗೆ ಏನೇನೆಲ್ಲ ಸ್ಕೀಮ್ಸ್ ಇದ್ದಾವೆ, ಸರ್ಕಾರದ ಏನು ಯೋಜನೆಗಳಿದ್ದಾವೆ, ಅವ್ರಿಗೆ ಯಾವುದು ಉಪಯೋಗ ಮಾಡ್ಕೋಬೋದು. ದೊಡ್ಡ ರೈತರಂದರೆ ಅವ್ರಿಗೆ ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ನೀವು ನೇಗ್ಲತ್ತ ಸ್ವಲ್ಪ ಹೆಚ್ಚಿಗೆ ದೊಡ್ಡ ರೈತರು ಪ್ರಿಫರ್ ಮಾಡ್ತಾರೆ. ಸಣ್ಣ ರೈತರು ಜಾಸ್ತಿ ಬೇಸಿಕ್ ಡೇಟಾನೇ ಇಲ್ವಲ್ಲಪ್ಪ. ಹೆಂಗೆ ಹೇಳ್ತೀರಿ? ನಾನೀಗ ರೈತರ ಅಂತ ಬಂದಿದ್ದೀನಿ, ನನಗೆ ಈ ಥರ ಇದೆ, ಏನು ಬೆಳೆಯಬೇಕು, ಏನು ಮಾಡಬೇಕು ಅಂದಾಗ ನೀವು ಇಂಥ ಡೇಟಾ ಇಟ್ಕೊಬೇಕಲ್ರಿ. ಎಷ್ಟು ಜನಕ್ಕೆ ವಿತರಣೆ ಮಾಡಬೇಕು ಎಲ್ಲ ತಿಳ್ಕೊಬೇಕಿದೆಲ್ಲ. ಅರ್ಥ ಆಗಿದೆಯಾ? ಬೇಸಿಕ್ ಡೀಟೇಲ್ಸ್ ಎಲ್ಲ ಒಂದು ಆಫೀಸರ್ ಆಗಿ 3 ವರ್ಷ ಕೆಲಸ ಮಾಡಿದಾಗ ಹ್ಯಾವ್ ದ ಎಂಟೈರ್ ಕಾಂಪ್ರಿಹೆನ್ಸಿವ್ ನಾಲೆಜ್ ಆ್ಯಂಡ್ ಡೇಟಾ ಎಂಟೈರ್. 3 ವರ್ಷ ಆಗಿದೆ. ನಾನು ನಿಮ್ಮ ಇಲಾಖೆಯ ಬೇಸಿಕ್ ಡೀಟೇಲ್ ಕೇಳ್ತಾ ಇದ್ದೀನಿ. ಎಷ್ಟು ರೈತರು ಇದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಇದೇನು ನಿಮಗೆ ಅದೆಲ್ಲ ಬೈಪಾಟ್ ಇರಬೇಕಲ್ವಾ? ಬಟ್ ನಿಧಾನಕ್ಕೆ ನೀವೇನು ಟೆನ್ಷನ್ ಆಗೋದೇನೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ನಾನು ಕೇಳ್ತಾ ಇರೋದು ಎಷ್ಟು ರೈತರಿದ್ದಾರೆ ಈ ಭಾಗದಲ್ಲಿ, ದೊಡ್ಡ ರೈತರು ಎಷ್ಟು? ನೀವು ಹೇಳಿದಿರಿ
59 ಹಳ್ಳಿಗಳು 13 ಗ್ರಾಮ ಪಂಚಾಯತ್ಗಳು ನಿಮ್ಮ ವ್ಯಾಪ್ತಿಗೆ ಈ ಒಂದು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಗೆ ಬರ್ತದೆ ಅಂತ. ಸೊ ಇದರಲ್ಲಿ ಎಷ್ಟು ರೈತರು 11,000 ರೈತರಿದ್ದಾರೆ ಅಂತ ಹೇಳಿದ್ದೀರಿ. ಅಷ್ಟೇ 11,000 ರೈತರು ಮಾತ್ರ ಇರೋದಾ? ಹೌದಾ? ಎಷ್ಟು ಏಕರ್ ನಿಮಗೆ ಬರ್ತದೆ ಟೋಟಲ್? ಈ ಹಿಂಗಾಗಿ ಮೇಡಮ್ 9,700 ನಮ್ಮದು ಏರಿಯಾ 9,700 ಹೆಕ್ಟೇರ್ ಮೇಡಮ್. 9,700 ಹೆಕ್ಟೇರ್. ಸೊ ಅದರಲ್ಲಿ ಸಣ್ಣದು ರೈತರು ಎಷ್ಟು, ಅತಿ ಸಣ್ಣ ರೈತರು ಇಲ್ಲ ಅಂತ ಗೊತ್ತಿಲ್ವಾ? ಯಾಕಂದರೆ ನಿಮ್ಗೆ ಎಲ್ಲ ಸ್ಕೀಮ್ಸ್ ಕೂಡ ಅದರ ಮೇಲೇ ಡಿಪೆಂಡ್ ಇದೆ. ಯಾರೋ ರೈತರು ಬರ್ತಾರೆ ಕೇಳ್ತಾರೆ, ಅವ್ರಿಗೆ ಕೆಲವೊಂದು ಸಣ್ಣ ರೈತರಿದ್ದರೆ ಮಾತ್ರ ಅವ್ರಿಗೆ ಎಲಿಜಿಬಲ್ ಇರ್ತಾರೆ ಅಲ್ವಾ, ಲಿಮಿಟ್ ಇರ್ತದೆ. ಅದಕ್ಕೆ ಕೇಳ್ತಾ ಇದ್ದೀವಿ, ಬೇಸಿಕ್ ಇನ್ಫಾರ್ಮೇಷನ್ ಎಷ್ಟಿದ್ದಾರೆ ಗೊತ್ತಿಲ್ವಾ? ಸಣ್ಣ ದೊಡ್ಡ ನಾನು ತಿಳ್ಕೊಬೇಕಲ್ಲಪ್ಪ. ನೀವು ಅಗ್ರಿಕಲ್ಚರ್ ಆಫೀಸರ್ ಆಗಿ ನಿಮಗೆ ಇದೆಲ್ಲ ತಿಳಿದಿದ್ರೆ ಮಾತ್ರ. ಈಗ ಸಣ್ಣ ರೈತರದೇ ವಿಧಾನಗಳು ಬೇರೆ ಇರ್ತದೆ, ಅವ್ರಿಗೆ ಆದಾಯ ಕಡಿಮೆ ಇರ್ತದೆ, ಅವ್ರಿಗೆ ಏನೇನೆಲ್ಲ ಸ್ಕೀಮ್ಸ್ ಇದ್ದಾವೆ, ಸರ್ಕಾರದ ಏನು ಯೋಜನೆಗಳಿದ್ದಾವೆ, ಅವ್ರಿಗೆ ಯಾವುದು ಉಪಯೋಗ ಮಾಡ್ಕೋಬೋದು. ದೊಡ್ಡ ರೈತರಂದರೆ ಅವ್ರಿಗೆ ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ನೀವು ಕಲ್ಟಿವೇಟ್ರು ನೇಗ್ಲತ್ತ ಸ್ವಲ್ಪ ಹೆಚ್ಚಿಗೆ ದೊಡ್ಡ ರೈತರು ಪ್ರಿಫರ್ ಮಾಡ್ತಾರೆ. ಸಣ್ಣ ರೈತರು ಜಾಸ್ತಿ ಬೇಸಿಕ್ ಡೇಟಾನೇ ಇಲ್ವಲ್ಲಪ್ಪ. ಹೆಂಗೆ ಹೇಳ್ತೀರಿ? ನಾನೀಗ ರೈತರು ಅಂತ ಬಂದಿದ್ದೀನಿ, ನನಗೆ ಈ ಥರ ಇದೆ, ಏನು ಬೆಳೆಯಬೇಕು, ಏನು ಮಾಡಬೇಕು ಅಂತಲ್ಲ. ನೀವು ಇಂಥ ಡೇಟಾ ಇಟ್ಕೊಬೇಕಲ್ರಿ. ಎಷ್ಟು ಜನಕ್ಕೆ ವಿತರಣೆ ಮಾಡಬೇಕು ಎಲ್ಲ ತಿಳ್ಕೊಬೇಕಿದೆಲ್ಲ. ಅರ್ಥ ಆಗಿದೆಯಾ? ಬೇಸಿಕ್ ಡೀಟೇಲ್ಸ್ ಎಲ್ಲ ಒಂದು ಆಫೀಸರ್ ಆಗಿ 3 ವರ್ಷ ಕೆಲಸ ಮಾಡಿದಾಗ ಹ್ಯಾವ್ ದ ಎಂಟೈರ್ ಕಾಂಪ್ರಿಹೆನ್ಸಿವ್ ನಾಲೆಡ್ಜ್ ಆ್ಯಂಡ್ ಡೇಟಾ ಎಂಟೈರ್. 3 ವರ್ಷ ಆಗಿದೆ. ನಾನು ನಿಮ್ಮ ಇಲಾಖೆಯ ಬೇಸಿಕ್ ಡೀಟೇಲ್ ಕೇಳ್ತಾ ಇದ್ದೀನಿ, ಎಷ್ಟು ರೈತರು ಇದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಇದೇನು ನಿಮಗೆ ಅದೆಲ್ಲ ಬೈಪಾಟ್ ಇರಬೇಕಲ್ವಾ? ಬಟ್ ನಿಧಾನಕ್ಕೆ ನೀವೇನು ಟೆನ್ಷನ್ ಆಗೋದೇನೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ನಾನು ಕೇಳ್ತಾ ಇರೋದು ಎಷ್ಟು ರೈತರಿದ್ದಾರೆ ಈ ಭಾಗದಲ್ಲಿ, ದೊಡ್ಡ ರೈತರು ಎಷ್ಟು. ನೀವು ಹೇಳಿದಿರಿ 59 ಹಳ್ಳಿಗಳು 13 ಗ್ರಾಮ ಪಂಚಾಯತ್ಗಳು ನಿಮ್ಮ ವ್ಯಾಪ್ತಿಗೆ ಈ ಒಂದು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಗೆ ಬರ್ತದೆ ಅಂತ. ಸೊ ಇದರಲ್ಲಿ ಎಷ್ಟು ರೈತರು 11,000 ರೈತರಿದ್ದಾರೆ ಅಂತ ಹೇಳಿದ್ದೀರಿ. ಅಷ್ಟೇ 11,000 ರೈತರು ಮಾತ್ರ ಇರೋದಾ? ಹೌದಾ? ಎಷ್ಟು ಏಕರ್ ನಿಮಗೆ ಬರ್ತದೆ ಟೋಟಲ್? ಈ ಹಿಂಗಾಗಿ ಮೇಡಮ್ 9,700 ನಮ್ಮದು ಏರಿಯಾ 9,700 ಹೆಕ್ಟೇರ್ ಮೇಡಮ್. 9,700 ಹೆಕ್ಟೇರ್. ಸೊ ಅದರಲ್ಲಿ ಸಣ್ಣದು ರೈತರು ಎಷ್ಟು, ಅತಿ ಸಣ್ಣ ರೈತರು ಇಲ್ಲ ಅಂತ ಗೊತ್ತಿಲ್ವಾ? ಯಾಕಂದರೆ ನಿಮ್ಗೆ ಎಲ್ಲ ಸ್ಕೀಮ್ಸ್ ಕೂಡ ಅದರ ಮೇಲೇ ಡಿಪೆಂಡ್ ಇದೆ. ಯಾರೋ ರೈತರು ಬರ್ತಾರೆ ಕೇಳ್ತಾರೆ, ಅವ್ರಿಗೆ ಕೆಲವೊಂದು ಸಣ್ಣ ರೈತರಿದ್ದರೆ ಮಾತ್ರ ಅವ್ರಿಗೆ ಎಲಿಜಿಬಲ್ ಇರ್ತಾರೆ ಅಲ್ವಾ, ಲಿಮಿಟ್ ಇರ್ತದೆ. ಅದಕ್ಕೆ ಕೇಳ್ತಾ ಇದ್ದೀವಿ, ಬೇಸಿಕ್ ಇನ್ಫಾರ್ಮೇಷನ್ ಎಷ್ಟಿದ್ದಾರೆ ಗೊತ್ತಿಲ್ವಾ? ಸಣ್ಣ ದೊಡ್ಡ ನಾನು ತಿಳ್ಕೊಬೇಕಲ್ಲಪ್ಪ. ನೀವು ಅಗ್ರಿಕಲ್ಚರ್ ಆಫೀಸರ್ ಆಗಿ ನಿಮಗೆ ಇದೆಲ್ಲ ತಿಳಿದಿದ್ರೆ ಮಾತ್ರ. ಈಗ ಸಣ್ಣ ರೈತರದೇ ವಿಧಾನಗಳು ಬೇರೆ ಇರ್ತದೆ, ಅವ್ರಿಗೆ ಆದಾಯ ಕಡಿಮೆ ಇರ್ತದೆ, ಅವ್ರಿಗೆ ಏನೇನೆಲ್ಲ ಸ್ಕೀಮ್ಸ್ ಇದ್ದಾವೆ, ಸರ್ಕಾರದ ಏನು ಯೋಜನೆಗಳಿದ್ದಾವೆ, ಅವ್ರಿಗೆ ಯಾವುದು ಉಪಯೋಗ ಮಾಡ್ಕೋಬೋದು. ದೊಡ್ಡ ರೈತರಂದರೆ ಅವ್ರಿಗೆ ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ನೀವು ಕಲ್ಟಿವೇಟ್ರು ನೇಗ್ಲತ್ತ ಸ್ವಲ್ಪ ಹೆಚ್ಚಿಗೆ ದೊಡ್ಡ ರೈತರು ಪ್ರಿಫರ್ ಮಾಡ್ತಾರೆ. ಸಣ್ಣ ರೈತರು ಜಾಸ್ತಿ ಬೇಸಿಕ್ ಡೇಟಾನೇ ಇಲ್ವಲ್ಲಪ್ಪ. ಹೆಂಗೆ ಹೇಳ್ತೀರಿ? ನಾನೀಗ ರೈತರು ಅಂತ ಬಂದಿದ್ದೀನಿ, ನನಗೆ ಈ ಥರ ಇದೆ, ಏನು ಬೆಳೆಯಬೇಕು, ಏನು ಮಾಡಬೇಕು ಅಂತಲ್ಲ. ನೀವು ಇಂಥ ಡೇಟಾ ಇಟ್ಕೊಬೇಕಲ್ರಿ. ಎಷ್ಟು ಜನಕ್ಕೆ ವಿತರಣೆ ಮಾಡಬೇಕು ಎಲ್ಲ ತಿಳ್ಕೊಬೇಕಿದೆಲ್ಲ. ಅರ್ಥ ಆಗಿದೆಯಾ? ಬೇಸಿಕ್ ಡೀಟೇಲ್ಸ್ ಎಲ್ಲ ಒಂದು ಆಫೀಸರ್ ಆಗಿ 3 ವರ್ಷ ಕೆಲಸ ಮಾಡಿದಾಗ ಹ್ಯಾವ್ ದ ಎಂಟೈರ್ ಕಾಂಪ್ರಿಹೆನ್ಸಿವ್ ನಾಲೆಡ್ಜ್ ಆ್ಯಂಡ್ ಡೇಟಾ ಎಂಟೈರ್